ಇನ್ನು ಸ್ಪೀಕರ್ ಖಾದರ್ ವಿರುದ್ಧ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮತ್ತು ಬಿಜೆಪಿ ನಾಯಕರು ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಪ್ರಮುಖವಾಗಿ ಸರ್ಕಾರಕ್ಕಿಂತ ಹೆಚ್ಚಾಗಿ ವಿಧಾನಸಭೆ ಮತ್ತು ವಿಧಾನಸಭೆ ವ್ಯಾಪ್ತಿಯಲ್ಲಿ ಬರುವಂಥ ಅನೇಕ ಚಟುವಟಿಕೆಗಳ ಬಗ್ಗೆ ಅವರು ಪ್ರಶ್ನೆ ಮಾಡಿದ್ದಾರೆ. ಹಾಗಾದರೆ ಏನಿತ್ತು ಆರೋಪ ಪ್ರತ್ಯಾರೋಪ ನೋಡೋಣ. ರೂಮ್ ಅನ್ನ ಭದ್ರಪಡಿಸಬೇಕು, ಅವರಿಗೆ ಇನ್ನಷ್ಟು ಹೆಚ್ಚು ವ್ಯವಸ್ಥೆ ಕಲ್ಪಿಸ್ಕೊಡ್ಬೇಕು ಅಂತ ಅವರು ಈ ಸ್ಮಾರ್ಟ್ ಡೋರ್ ಲಾಕರ್ಸ್ ಅನ್ನ ಹಾಕಿದ್ರು. ಆ ಸ್ಮಾರ್ಟ್ ಡೋರ್ ಲಾಕರ್ ಇಂದ ಒಂದು ದೊಡ್ಡ ವಿಷಯ ಇದೆ. ಯಾಕೆಂದ್ರೆ ಬಹಳ ದೊಡ್ಡ ದೊಡ್ಡ ಕಂಪನಿ ಅಂತವರು, ಗೋಡ್ರೇಜ್ ಅಂತ ಬಹಳ ದೊಡ್ಡ ದೊಡ್ಡ ಕಂಪನಿ ಅಂತವರು 14,000 16,000 ಇದೆ ಅಂತ ಅವರು ಇವತ್ತಿನ ಆನ್ಲೈನ್ ನಲ್ಲಿ ಚೆಕ್ ಮಾಡಿದ್ರೆ ನಮ್ಗೆಲ್ಲರಿಗೂ ಗೊತ್ತಾಗತ್ತೆ. ಆದ್ರೆ ಅದಕ್ಕೆ ಇವರು 49,000 ಮೇಲೆ ಹಾಕಿದ್ರು. 16,000 ಇವರು ಆನ್ಲೈನ್ ನಲ್ಲಿ ತೋರಿಸುವಂತ ಗೋಡ್ರೇಜ್ ಅಂತ ಕಂಪನಿದಕ್ಕೆ 49,000 ಅಂದ್ರೆ ಇನ್ನು ಇದು ಯಾವ ರೀತಿದು ಅನ್ನೋದು ಅದು ಅರ್ಥ ಆಗ್ಬೇಕಲ್ಲ. ಇದ್ರ ಜೊತೆಗೆ ಸ್ಮಾರ್ಟ್ ಸೇಫ್ ಲಾಕರ್ ಅನ್ನ ಹಾಕಿದ್ರು. ಇದು ಮಾರ್ಕೆಟ್ ನಲ್ಲಿ 8-9,000ಕ್ಕೆ ಸಿಗುತ್ತೆ ಅಂತ ಆನ್ಲೈನ್ ನಲ್ಲಿ ಇದೆ. ಅದು ಇವರು 35,000 ಮೇಲೆ ಹಾಕಿದ್ರು. 35,000ಕ್ಕಿಂತ 4-5 ದಿನದ ಪುಸ್ತಕ ಮೇಳಕ್ಕೆ 4.5 ಕೋಟಿ ಖರ್ಚು ಮಾಡಿದ್ರು. ಪುಸ್ತಕ ಕೊಂಡ್ಕೊಂಡು ಹಂಚಿದ್ರು ಅಷ್ಟಾಗುತ್ತಿತ್ತೋ ಇಲ್ಲೋ. ಸಭಾಧ್ಯಕ್ಷರಾಗಿದ್ದಾರೆ. ಅನೇಕ ಕಂಪ್ಲೇಂಟ್ಗಳು ನನಗೂ ಬಂದಿದೆ. ನೀರು ಕಾಂಟ್ರಾಕ್ಟರ್ ಕೊಟ್ಟರು ಅವ್ರ ಜನಾಂಗದವ್ರಿಗೆ, ಅದರಲ್ಲೂ ಮಂಗಳೂರಿನವ್ರಿಗೆ. ನೀವು ಅದೇನೋ LHಗೆ ಲಾಕ್ಗಳನ್ನ ಮಾಡಿಸಿದ್ರು, ಸ್ಮಾರ್ಟ್ ಲಾಕ್ಗಳು, ಅದನ್ನ ಅವ್ರಿಗೆ. ಫರ್ನಿಚರ್ ಇದು ಮಾಡಿಸ್ಬೇಕು, ಅದೂ ಅವ್ರಿಗೇನೆ. ಎಲ್ಲ ಸಣ್ಣ ಪುಟ್ಟ ಕಾರ್ಯಗಳು ಏನೇನು ಮಾಡ್ತಾರೋ LH ವಿಧಾನಸೌಧ ಅವ್ರಿಗೆ ಬರ್ತದೆ. ಅದರಿಂದಾಗಿ ನೂರಾರು ಕೋಟಿ ರೂಪಾಯಿಗಳನ್ನ ಅವರು ಎಲ್ಲ ಅವರ ಜನಾಂಗಕ್ಕೆ ಕೊಟ್ಟು ಇವರು ಲೂಟಿ ಮಾಡಿದ್ದಾರೆ. ಅದರಿಂದಾಗಿ ಅವರು ಯುಟಿ ಖಾದರ್ ಅಲ್ಲ, ಲೂಟಿ ಖಾದರ್ ಅಂತ ಹೇಳಿದ್ದೇನೆ ಅಂತ ನನಗೂ ಕೂಡ ಹೇಳಿದ್ರು. ನಾನು ಕೇಳ್ತಕ್ಕಂಥದ್ದು, ಈ ಸರ್ಕಾರ ಅದನ್ನ ತನಿಖೆ ಮಾಡಿಸ್ಬೇಕು. ಯಾಕಂತಂದ್ರೆ ಅವರು ಸಭಾಪತಿಗಳು, ಇವತ್ತು ಅಧ್ಯಕ್ಷರಾಗಿರೋ ಕಾರಣ ಅವರ ಮೇಲೇನೆ ಆ ರೀತಿ ಆಪಾದನೆ ಬಂದಿದೆ ಅಂತಂದ್ರೆ ಇದು ಒಬ್ಬರಿಂದ ಅಲ್ಲ, ಪ್ರತಿಯೊಬ್ಬರು ಮಾತಾಡ್ತಕ್ಕಂಥ ಮಾತು. LH ಕಡೆ ಹೋದ್ರೆ ಸಾಕು, ಎಲ್ಲ ಕಾಂಟ್ರಾಕ್ಟ್ ಯಾರು ಅಂತಂದ್ರೆ ಅವರ ಎಲ್ಲಾ ಸಂಬಂಧಿಗಳೇ. ಅಂದ್ರೆ ಸ್ವಜನ ಪಕ್ಷಪಾತವನ್ನ ಬೇಕಾದಷ್ಟು ಇದು ಮಾಡಿದ್ದಾರೆ ಅವರು. ಅದರಿಂದಾಗಿ ಇದು SIT ಕೊಡ್ರಿ. ಈಗ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ, ನೀವು SIT ಕೊಡ್ತೀರಾ ಅಥವಾ ಯಾವ ಏಜೆನ್ಸಿಯಿಂದ ಇದನ್ನ ತನಿಖೆ ಮಾಡಿಸ್ತೀರಿ, ಮಾಡಿಸಿ ಜನರಿಗೆ ಸತ್ಯಾಂಶವನ್ನ ತಿಳಿಸಬೇಕು ಅಂತೇಳಿ ನಾನು ಕೂಡ ಒತ್ತಾಯ